ಆದ ಆತನಿಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಸರಿ, ಓದಿದಂತ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನ ನಾವು ಧ್ಯಾನ ಮಾಡ್ಕೊಳ್ಳೋಣ. 1ನೇ ವಾಕ್ಯ, நீர் என்னுடைய தேவன், அதிகாலமே உம்மை தேடுகிறேன், வறண்டதும் விடாயிட்டதும் தண்ணீரற்றதுமான நிலத்திலே என் ஆத்துமா உம்மேல் தாகமா இருக்கிறது, என் மாம்சம் உன்னை வாஞ்சிக்கிறது. ದೇವರೇ ನೀನೇ ನನ್ನ ದೇವರು, ನಾನಿನ್ನ ದರ್ಶನವನ್ನ ಕುತೂಹಲದಿಂದ ಎದುರು ನೋಡ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ತದೆ. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಗಾರ ಹೇಳ್ತಾನೆ, ದೇವರೇ ನೀವೇ ನಮ್ ದೇವರಪ್ಪ, ನೀವೇ ನಮ್ ದೇವರು, ನಿನ್ನನ್ನು ಹೊರತು ಬೇರೆ ದೇವರುಗಳಿಲ್ಲ. ನಾನಿನ್ನ ದರ್ಶನವನ್ನ ಕುತೂಹಲದಿಂದ ಎದುರು ನೋಡ್ತೇನೆ. ಈ ವರ್ಷ ನಿನ್ನನ್ನು ಕಾಣ್ಲೇಬೇಕು, ನಿನ್ನನ್ನು ನೋಡ್ಲೇಬೇಕು, ನಿಮ್ಮೊಟ್ಟಿಗೆ ಮಾತಾಡ್ಲೇಬೇಕು ಎಂಬ ದಾಹದಿಂದ ನಾನಿನ್ನ ದರ್ಶನವನ್ನ ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ, ದೇವರಿಗಾಗಿ, ಆತನ ರಾಜ್ಯಕ್ಕಾಗಿ, ಆತನ ವರ್ಣಕ್ಕಾಗಿ, ಆತನ ವರ್ಣದಲ್ಲಿ ಎತ್ತಲ್ಪಡುವುದಕ್ಕಾಗಿ ನನ್ನ ಆತ್ಮವು ನಿನಗಾಗಿ ಆತುರ. ಶರೀರವು ಕಂದಿ ಹೋಗಿದೆ. ತಮಿಳಲ್ಲಿ ಬಾರಿ ಚೆನ್ನಾಗಿ ಹೇಳಿದೆ. ಕಡಿಸಿ ವಾಸ್ತವ ಸ್ವಲ್ಪಡಿಮ, என் மாம்சம் உன்னை வாஞ்சிக்கிறது. அல்லேலூயா. ನಮ್ಮ ಮಾಂಸವು ನಿನ್ನನ್ನ ಇಚ್ಛಿಸ್ತಾ ಇದೆ, ನಿನ್ಮೇಲೆ ದಾಹವಾಗಿದೆ, ನಿನ್ಮೇಲೆ ಆಸಕ್ತಿ ಆಗಿದೆ. அல்லேಲೂಯಾ. ಅದರಿಂದ ನಾವು ಒಂದೊಂದು ದಿನಾನು ಆತನ ಮೇಲೆ ಆಸಕ್ತಿ ಉಳ್ಳವರಾಗಿ, ಆತನ ಮೇಲೆ ದಾಹ ಉಳ್ಳವರಾಗಿ, ಆತನಿಗಾಗಿ ನಾವು ಜೀವಿಸುವವರಾಗಿ ಕಾಣಲ್ಪಡಬೇಕು. ಅಲ್ಲೇಲೂಯಾ ಹೇಳ್ರಿ, ಅಲ್ಲೇಲೂಯಾ. ಯಾಕಂದ್ರೆ ವರ್ಷದ ಮೊದಲನೇ ಭಾನುವಾರ ನಮ್ಮ ಜೀವಿತದಲ್ಲಿ ಇನ್ನೂ ನಾವು ದೇವರಿಗೋಸ್ಕರ ಎಷ್ಟೋ ಮಾಡ್ಬೇಕಾಗಿದೆ. ನಮ್ ಗುರಿ ಎಲ್ಲ ಏನ್ ಗೊತ್ತರ, ನಮಗೇನಾದ್ರೂ ಬೇಕು ಅನ್ನೋದೇ. ನಮಗದು ಬೇಕು, ನಮಗಿದು ಬೇಕು, ನಮಗಿದು ಬೇಕು, ನಮಗದು ಬೇಕು. ಇದೆಲ್ಲ ದೇವರು ಖಂಡಿತ ನೆರವೇರಿಸ್ತಾರೆ. ಅಲ್ಲೆಲ್ಲ ಹೇಳ್ರಿ, ನೆರವೇರಿಸ್ತಾರೆ. ಆದ್ರೆ ದೇವರಿಗೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ? ದೇವರಿಗೋಸ್ಕರ ಏನ್ ಮಾಡ್ತಾ ಇದ್ದೀವಿ? ದಶಮಭಾಗ ಕೊಟ್ರೆ ನೀವು ವಾಪಸ್ ಇಸ್ಕೊಂತೀರಿ, ಕಾಣಿಕೆ ಕೊಟ್ರೆ ವಾಪಸ್ ಇಸ್ಕೊಂತೀರಿ. ಹಲ್ಲೆಲೂಯಾ. ಆ ದೇವರಿಗೋಸ್ಕರ ಏನ್ ಮಾಡ್ತಾ ಇದ್ದೀರ? ನಾವೇನ್ ಮಾಡ್ತಾ ಇದ್ದೇವೆ ದೇವರಿಗೋಸ್ಕರ? ನಾವು ದೇವರ ಮೇಲೆ ಎಷ್ಟು ಆಸಕ್ತಿ ಉಳ್ಳವರಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮನ್ನು ನೋಡಿ ದೇವರು ಬಲ ನಂಬಿಗಸ್ತಾಳ ಅಂತ ಹೇಳ್ಬೇಕಲ್ಲ, ಒಳ್ಳೆ ವಿಶ್ವಾಸಿ ಅಂತ ಹೇಳ್ಬೇಕಲ್ಲ, ಒಳ್ಳೆಯವರು ಅಂತ ಹೇಳ್ಬೇಕಲ್ಲ. ಹಲ್ಲೆಲೂಯಾ. ಈ ವರ್ಷವನ್ನ ನಮಗೆ ಕೂಡಿಸಿಕೊಡ್ತಾ ಇದ್ದಾರೆ. இந்த வருஷத்தை நமக்கு கொடுக்கிற தேவனாக. ಹಲ್ಲೆಲೂಯಾ. ಅದರ ನಮ್ಮ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿದೆ, ನಮ್ಮ ದಾಹಗಳು ಹೆಚ್ಚಾಗಿದೆ. ಅದೇ ರೀತಿ ದೇವರ ದಾಹವನ್ನು ತೀರಿಸುವರಾಗಿ, ದೇವರ ಮನುಷ್ಯನ ಸಂತೋಷ ಪಡಿಸುವರಾಗಿ, ದೇವರ ರಾಜ್ಯಕ್ಕೆ ದುಡಿಯುವವರಾಗಿ, ದೇವರ ರಾಜ್ಯಕ್ಕಾಗಿ ಪ್ರಯಾಸ ಪಡುವವರಾಗಿ ನಾವು ಕಾಣದಂತೆ ಲೌಕಿಕ ರೀತಿಯಲ್ಲಿ, ಶಾರೀರಿಕ ರೀತಿಯಲ್ಲಿ ನಾವು ಬದುಕಿ ಬಾಳ್ತಾ ಇದ್ದೇವೆ. ಹಲ್ಲೆಲೂಯಾ ಹೇಳ್ರಿ. ಈ ದಿನ ದೇವರು ನಮಗೆ ವರ್ಷವನ್ನ ಕೂಡಿಸಿಕೊಡಬೇಕು. ಯಾಕೆ ಕೂಡಿಸಿಕೊಡ್ಬೇಕಂತ ಹೇಳಿ ಒಂದು ವಾಕ್ಯವನ್ನ ನಾನು ಜ್ಞಾಪಕ ಮಾಡ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ, ಲೂಕ 13ನೇ ಅಧ್ಯಾಯ ತೆಗೆದುಕೊಂಡ್ರ ಫಸ್ಟ್ ತಮಿಳಲ್ಲಿ ಓದ್ಬಿಡ್ರಿ, ಆಮೇಲೆ ಕನ್ನಡದಲ್ಲಿ ಓಡೋಣ. 13ನೇ ಅಧ್ಯಾಯ 6ರಿಂದ 7ರವರೆಗೂ. ஒரு ஓமையை சொன்னார். ஒருவன் தன் திராட்சை தோட்டத்திலே ஒரு அத்தி மரத்தை நட்டிருந்தான். வந்து கனியை தேடின போது ஒன்றும் காணவில்லை. அப்போது அவன் தோட்டக்காரனை நோக்கி,
வருஷமா இந்த அத்தி மரத்திலே கனியை தேடி வருகிறேன், ஒன்றையும் காணவில்லை. வெட்டி போடு, இது நிலத்தை ஏன் கிடைக்கிறது என்றார். ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು. ಭೂಮಿ ಯಾಕೆ ಬಂಜೆಯಾಗಬೇಕೆಂದು ಹೇಳಿದನು. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ತೋಟದ ಯಜಮಾನ. ಎಷ್ಟು ಜನ ತೋಟ ಮಾಡೋರು ಇದ್ದೀರಾ ನಮ್ಮ ಚರ್ಚಲ್ಲಿ? ಅಯ್ಯ, ಒಬ್ರು ಇಲ್ವಾ? ಒಬ್ರೇ. ಹಲ್ಲೆಲೂಯ. ನಮ್ಮ ತೋಟವನ್ನ ನಾವು ನೋಡುವಾಗೆಲ್ಲ ಏನ್ ನೋಡ್ತೀವಿ? ಯಾವಾಗ ಹೂ ಬಿಡುತ್ತೆ, ಯಾವಾಗ ಕಾಯಿ ಆಗತ್ತೆ, ಯಾವಾಗ ಫಲಿಸುತ್ತೆ, ಯಾವಾಗ ಹಣ್ಣು ಬಿಡುತ್ತೆ ನೋಡ್ತೀವ, ನೋಡಲ್ವಾ? ಹಲ್ಲೆಲೂಯ. ತೋಟ ಒಣಗ್ತಿದ್ಯಾ, ಹಸಿದಾಗಿದ್ಯಾ ನೋಡ್ತೀವ, ನೋಡಲ್ವಾ? ಅಯ್ಯೋ, ಈ ಗಿಡ ಇಟ್ಟು 2 ವರ್ಷ 3 ವರ್ಷ ಆಯ್ತು, ಯಾಕೋ ಕಾಯಿ ಬಿಡ್ತಾ ಇಲ್ಲ. 4 ವರ್ಷ ಆಯ್ತು, ಕಾಯಿ ಬಿಡ್ತಾ ಇಲ್ಲ. ನೆನೆಸ್ತೀವ, ನೆನೆಸಲ್ವಾ? ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ. ಹಾಗೆ ತೋಟಗಾರನು ಅಂದ್ರೆ ತಂದೆಯಾದ ದೇವರು. ತಂದೆಯಾದ ದೇವರು ನಮ್ಮನ್ನ ರಕ್ಷಿಸಿದ ಮೇಲೆ ಅಲ್ಲೆಲ್ಲೂಯ ಹಣ್ಣನ್ನ ಹುಡುಕ್ತಾ ಬರ್ತಾ ಇದ್ದಾರೆ. 1 ವರ್ಷ ನೋಡಿದ್ರು, ಬಿಡು, ನೆಕ್ಸ್ಟ್ ವರ್ಷ ಬಿಡ್ಬೋದು, ನೆಕ್ಸ್ಟ್ ವರ್ಷ ಏನಾದ್ರೂ ಹಣ್ಣು ಕೊಡ್ಬೋದು ಅಂತೇಳಿ 1 ವರ್ಷ ತಡ್ಕೊಂಡ್ರು. 2ನೇ ವರ್ಷ ಬಂದು ಫಲಭರಿತವಾದ ಕಾಲದಲ್ಲಿ, ಹಣ್ಣು ಬಿಡುವ ಕಾಲದಲ್ಲಿ, ಹೂ ಬಿಟ್ಟು ಕಾಯಾಗಿ ಹಣ್ಣಾಗುವ ಕಾಲದಲ್ಲಿ ಮತ್ತೆ 2ನೇ ವರ್ಷ ಬಂದು ಆ ಮರವನ್ನ ಹುಡುಕ್ತಾ ಇದ್ದಾರೆ. ಆ ಮರ ಹೂ ಬಿಟ್ಟಿಲ್ಲ, ಹೊಂಬಾಳೆ ಹೊಡೆದಿಲ್ಲ. ಹಲ್ಲೆಲೂಯ. ಸರಿ ಇರ್ಲಿ, 2 ವರ್ಷ ತಾನಾಯ್ತು. 3ನೇ ವರ್ಷ ನೋಡೋಣ ಅಂತೇಳಿ 3ನೇ ವರ್ಷ ಬಂದು ನೋಡ್ತಾರೆ. ನೋಡಿದಾಗ ಅಲ್ಲೆಲ್ಲ ಹೇಳ್ರಿ, ಅಂಜೂರದ ಗಿಡವನ್ನು ನಡೆಸಿದನು. ತರುವಾಯ ಅವರಲ್ಲಿ ಅವನು ತೋಟ ಮಾಡುವಾನೆ. ನೋಡು, ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಅದಕ್ಕೇನ್ ಹೇಳ್ತಾರೆ ಅವರು? ಇದನ್ನು ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ಬಂಜೆ ಆಗ್ಬೇಕು? ಭೂಮಿ ಏನಾಗ್ಬೇಕಂತೆ? ಯಾಕೆ ಬಂಜೆ ಆಗ್ಬೇಕು? ಬೇಡ. ಫಲ ಕೊಡದಂತ ಗಿಡ ಮರ ಬೇಡ. ಏನಕ್ಕೆ ಸುಮ್ಮನೆ ಕಿತ್ಬಿಸಾಕ್ ಬೇರೆದಿಟ್ರೆ ಅದಾದ್ರೂ ಫಲ ಕೊಳ್ಳಿ. ಈ ಸುಮ್ಮನೆ ಭೂಮಿಯಲ್ಲಿ ಇತ್ಕೊಂಡು ಭೂಮಿನ ಅದೇನ್ ಮಾಡ್ತಾ ಇದೆ ಅಂತೆ? ಏನ್ ಮಾಡ್ತಿದೆ ಅಂತೆ? ಬಂಜೆ ಮಾಡ್ತಾ ಇದೆ. ಫಲ ಬಿಡದಂತ ಒಂದು ನೆಲವಾಗಿ, ಒಂದು ಭೂಮಿಯಾಗಿ ಮಾಡಲ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಯಾಕಂದ್ರೆ ದೇವರು ನಮಗೆ ಕೊಟ್ಟಂತ ವರ್ಷಗಳನ್ನ ನಾವು ಉಪಯೋಗ ಪಡಿಸಿಕೊಳ್ಳದೆ ಬರೋ ನಾವು ಸ್ವಾರ್ಥಕ್ಕೋಸ್ಕರನೇ ಜೀವಿಸ್ತಾ, ನಮಗೇನ್ ಬೇಕು ಅನ್ನೋದನ್ನೇ ನೆನ್ಸ್ಕೊಂಡು ಜೀವಿಸ್ತಾ ಕಾಲ ಕಳೀತಾ ಇದ್ದೇವೆ. ಒಂದಿನ ತೋಟದ ಯಜಮಾನ ಬರ್ತಾರೆ. ಯಾವ ವಿಶ್ವಾಸಿ ಫಲ ಕೊಡ್ಲಿಲ್ವೋ, ಯಾವ ವಿಶ್ವಾಸಿ ಫಲಭರಿತಲಾಗಿಲ್ವೋ, ಬೇಡ, ಕಡದಾಕ ಮರ ಬೇಡ, ಬಂಜೆ ಆಗದ್ ಬೇಡ. ಹಲ್ಲೆಲೂಯ. ಈ ವಾಕ್ಯದಲ್ಲಿ ನಾವೇನ್ ತಿಳಿತೇವೆ? ನಾವೊಬ್ಬೊಬ್ಬರು ಫಲಭರಿತವಾದ ಜೀವಿತವಾಗಿರ್ಬೇಕು. ಕ್ರಿಸ್ತನಿಗೋಸ್ಕರ ಫಲ ಕೊಡುವರಾಗಿರ್ಬೇಕು. ಕ್ರಿಸ್ತನಿಗೋಸ್ಕರ ಆತ್ಮಗಳನ್ನ ಗೆಲ್ಲುವರಾಗಿರ್ಬೇಕು. ಕ್ರಿಸ್ತನಿಗೋಸ್ಕರ ಆತ್ಮಗಳನ್ನ ರಕ್ಷಿಸುವರಾಗಿರ್ಬೇಕು. ಒಬ್ಬರಾದರೂ ನಾಶವಾಗುವುದು ನಿಮ್ ಕಣ್ಣಿಂದ ನೋಡಿ ನೀವು ಸುಮ್ಮನೆ ಇರಬಾರದು. ವ್ಯಾಕುಲ ಪಟ್ಟು ಅದಕ್ಕಾಗಿ ಪ್ರಾರ್ಥಿಸುವರಾಗಿರ್ಬೇಕು. ಒಬ್ಬ
ನೋವಿದ್ರೆ ಓಡೋಗಿ ಬರ್ರಿ ಪ್ರಾರ್ಥನೆ ಮಾಡ್ತಾರೆ, ದೇವ್ರ ಬಿಡುಗಡೆ ಕೊಡ್ತಾರೆ ಅನ್ನೋದನ್ನ ನಾವು ಹೇಳ್ಬೇಕು. ಹಲ್ಲೆಲೂಯಾ. ನಮಗೇನೆಲ್ಲ ಬೇಕಂತ ಬೇಡ್ತಾ ಇದ್ದೇವೆ. ಏಸಪ್ಪ ನಿನಗೇನ್ ಬೇಕಂತ ನಾವ್ ಯಾರು ಕೇಳ್ತಾ ಇಲ್ಲ. ಅಲ್ಲೆಲ್ಲ ಹೇಳ್ರಿ, ಕೇಳ್ತಿದೀವ? ನಿನ್ನ ಆಸೆ ಏನಪ್ಪ? ನಿನ್ನ ಆಸೆ ನಾನು ಏನಂತ ಪೂರೈಸ್ಲಿ? ನೀನೇನ್ ಎದುರು ನೋಡ್ತಾ ಇದ್ದೀಯ? ನನ್ನಿಂದ ನಿನಗೇನ್ ಹಾಕ್ಬೇಕು? ಹಲ್ಲೆಲೂಯಾ. ನೋಡ್ರಿ, ಒಂದು ಹೆಂಡತಿ ಗಂಡನ ಹತ್ರ ದುಡಿಮೆ ಎದುರು ನೋಡ್ತಾರ ನೋಡಲ್ವಾ? ಗಂಡ ಹೆಂಡತಿ ಹತ್ರ ಏನ್ ಎದುರು ನೋಡ್ತಾನೆ? ಒಳ್ಳೆ ಊಟ ಹಾಕಿ, ನಮಗೆ ಒಳ್ಳೆ ಬಟ್ಟೆನೋ ಎಲ್ಲ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಮಕ್ಳು ಏನ್ ನೋಡ್ತಾರೆ? ನಮ್ ತಂದೆ ತಾಯಿ ನಮ್ಗೆ ಒಳ್ಳೇದನ್ನ ಮಾಡ್ಲಿ ಅಂತ ಎದುರು ನೋಡ್ತಾರೆ. ತಂದೆ ತಾಯಿ ಮಾಡಿದ ಮಕ್ಳು ನಮಗೆ ಏನಾದ್ರು ಮಾಡ್ತಾರ ಎದುರು ನೋಡ್ತಾರ ನೋಡಲ್ವಾ? ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ನಮ್ಮನ್ನ ರಕ್ಷಿಸಿ, ನಮ್ಮನ್ನ ಕಾಪಾಡಿ, ಪಾಪದಿಂದ ಬಿಡುಗಡೆ ಮಾಡಿ, ತನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿ ಮಾಡಿ ದೇವರ ಮಕ್ಕಳಾಗುವ ಅಧಿಕಾರವನ್ನು ನಮಗೆ ಕೊಟ್ಟ ಮೇಲೆ ಆತನಿಗೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ? ಏನ್ ಮಾಡ್ತಾ ಇದ್ದೀವಿ? ಅಲ್ಲೆಲ್ಲಿ ಹೇಳ್ತೀವಿ, ಏನ್ ಮಾಡ್ತಾ ಇದ್ದೀವಿ? ಕ್ರಿಸ್ತನಿಗಾಗಿ ಏನೋ ದಾಹ ಇದೆಯಾ? ಆಸಕ್ತಿ ಇದೆಯಾ? ಒಂದು ಹಸು ಮರಿ ಹಾಕದೆ ಹೋದ್ರೆ ಹಸು ಮಾರ್ಬಿಡ್ತಾರೆ. ಒಂದು ಕುರಿ ಮರಿ ಹಾಕಿಲ್ಲ, ಮಾರ್ಬಿಡ್ತಾರೆ. ಬೇಡ, ಸುಮ್ಮನೆ ಏನಕ್ಕೆ ಸುಮ್ಮನೆ? ಯಾವನ್ ವರ್ಷಗಟ್ಲೆ ಅದನ್ನ ಮೇಯಿಸ್ಕೊಂಡು ಸಾಯ್ತಾನೆ ಅಂತ ನೆನೆಸ್ತೀವ? ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ತೋಟದ ಯಜಮಾನ ಬಂದು ನೋಡ್ತಾ ಇದ್ದಾರೆ. 3 ವರ್ಷ ಆಯ್ತು. ಒಬ್ಬ ವಿಶ್ವಾಸಿ ಒಂದು ಆತ್ಮ ಗೆಲ್ತಾ ಇಲ್ಲ, ಒಂದು ಫಲ ಬಿಡ್ತಾ ಇಲ್ಲ, ಒಂದು ಫಲಭರಿತವಾದ ಜೀವಿತ ಇಲ್ಲ. ಇನ್ನೇನಿಕೆ? ಅಲ್ಲೆಲ್ಲ ಹೇಳ್ರಿ, ಏನಕ್ಕೆ ಅಂತದೇನಿಕ್ಕೆ ನಮ್ಗೆ ಹೇಳ್ರಿ? ಅವರು ತೀರ್ಮಾನ ಮಾಡ್ತಾರೆ, ಕೆಲಸಗಾರರಿಗೆ ಕರೀತಾರೆ, ಬರಬಳ್ಳಿ ಬಾಬಾ ನೋಡು, 3 ವರ್ಷದಿಂದ ಈ ಮರದಲ್ಲಿ ಹಣ್ಣು ಹುಡುಕ್ತಿದ್ದೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷದಿಂದ ಹುಡುಕ್ತಾ ಇದ್ದೀನಿ. ಹಲ್ಲೆಲೂಯಾ. ಅವ್ರ ಮೇಲೆ ಅಷ್ಟು ಅವಸರ ಪಟ್ಬಿಟ್ರೆ ಅದೇಂಗ್ ಕಾಯಿ ಬಿಟ್ಬಿಡುತ್ತೆ, ಅದೇ ಅವಸರ ಪಟ್ಬಿಟ್ರೆ ಅದೆಂಗ್ ಹಣ್ಣು ಬಿಟ್ಬಿಡುತ್ತೆ. ಬೇಡ, ಅದಕ್ಕೆ 3 ವರ್ಷ ಕಾಯ್ತಾರೆ. ಎಷ್ಟು ವರ್ಷ? 3 ವರ್ಷ ಕಾಯ್ತಾರೆ. ಕಾದ್ಮೇಲೆ ದೇವ್ರ ನ್ಯಾಯ ತೀರ್ಪು ಬರುತ್ತೆ. ನ್ಯಾಯ ತೀರ್ಪು ಬರುತ್ತೆ ಏನಂತೇಳಿ ಹುಡುಕ್ತಾ ಬಂದೆ, ಇದನ್ನು ಕಡಿದಾಕು, ದೇವರ ನ್ಯಾಯ ತೀರ್ಪು. ಅಲ್ಲಿ ಹೇಳ್ರಿ, ಯಾಕಂದ್ರೆ ಆದ್ರೂ ನನಗೆ ಸಿಕ್ಕಲಿಲ್ಲ, ಇದನ್ನು ಕಡಿದು ಹಾಕು, ಇದರಿಂದ ಭೂಮಿ ಯಾಕೆ ನ್ಯಾಯ ತೀರ್ಪು ಬಂತು. ನ್ಯಾಯ ತೀರ್ಪು ಬರುತ್ತೆ, ದೇವರ ನ್ಯಾಯ ತೀರ್ಪು ಬರುತ್ತೆ. ಫಲಭರಿತವಾದ ಜೀವಿತ ಇಲ್ಲ ಅಂದ್ರೆ ನ್ಯಾಯ ತೀರ್ಪು ಬರುತ್ತೆ. ಸರಿಯಾಗಿ ಮಕ್ಕಳು ತಂದೆ ತಾಯಿ ಮಾತು ಕೇಳಿ ನನ್ನ ಮನೆ ಬಿಟ್ಟು ಹೋಗಪ್ಪ, ಸುಮ್ಮನೆ ಬೇಡ, ನಿನ್ನಿಂದ ನಮ್ಮ ಹೆಸರು ಕೆಟ್ಟು ನಾಶ ಆಗೋದಕ್ಕಿಂತ ನಾನು ಹುಟ್ಟೇ ಇಲ್ಲ ನನ್ನ ಮಗ ಅಂತ ನೀನು ಹೋಗ್ಬಿಡಿ, ಎಲ್ಲಾದ್ರೂ ಬದುಕೋ. ಹಲ್ಲೆಲೂಯಾ. ಹಾಗೆ ತಂದೆಯಾದ ದೇವರು ನಮ್ಮನ್ನು ಕಡಿಮಿಸಾಕ್ ಬೇಡ. ಇಂಥ ಸೋಂಬೇರಿ ವಿಶ್ವಾಸಿಗಳನ್ನ ಇಟ್ಕೊಂಡು, ಸ್ವಾರ್ಥಕ್ಕೋಸ್ಕರ ಜೀವಿಸುವಂತವ್ರನ್ನ ಇಟ್ಕೊಂಡು, ತನ್ನ ಹೊಟ್ಟೆ ಪಾಡಿಗಾಗಿ ಬಡ್ಕೊಳ್ಳೋರನ್ನ ಇಟ್ಕೊಂಡು ಏನ್ ಮಾಡ್ಲಿ ನಾನು? ಬೇಡ, ಕಡ್ದಾಕಂತ ನ್ಯಾಯ ತೀರ್ಪು ಬರುತ್ತೆ. ಹಲ್ಲೆಲೂಯಾ. ಎಚ್ಚರವಾಗಿರ್ರಿ. ಒಂದಿನ ಲೆಕ್ಕ ಕೇಳ್ತಾರೆ, ಮಗನೇ ಮಗಳೇ, ನಾನು ನಿನಗೇನೆಲ್ಲ ಕೇಳ್ದೆ ಎಲ್ಲ ಮಾಡಿದೆ, ನನಗಾಗಿ ಏನ್ ಮಾಡಿದೆ? ದಿವಸ ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ತೀನಿ, ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ಕಾಣಿಕೆ ಕೊಡ್ತೀನಿ, ದಸ್ಮಾಕ್ ಕೊಡ್ತೀನಿ. ಇನ್ನೇನ್ ಮಾಡ್ಬೇಕು ನಿಮ್ಗೆ? ಇನ್ನೇನ್ ಬೇಕು? ಹಲ್ಲೆಲೂಯಾ. ನಿಜಾನ ಇಲ್ವಾ ನಾವು ಮಾತಾಡೋದು? ಇನ್ನೇನ್ ಬೇಕು ದೇವರಿಗೆ? ಅವ್ರು ಬಿತ್ತದೆಡಕರ ಕೊಯ್ಯುವವರು ಕೊಯ್ದೇರು ಕಡೆ ಸೇರಿಸಿಡುವವರಲ್ವೇ? ಅವ್ರಿಗೇನು ಅವಶ್ಯಕತೆ ಇದೆ? ಇಲ್ಲ. ಒಬ್ಬರಾದ್ರೂ ನಾಶವಾಗದೆ ಎಲ್ಲಾ ನಿತ್ಯ ಜೀವ ಪಡೆಯಬೇಕೆಂಬ ದಾಹ ಆತನಲ್ಲಿ ಉಂಟು. ಹೋಗಿರಿ, ಜಗತ್ತಿಗೆಲ್ಲ ಸ್ವಾರ್ಥ ಸಾರ್ರಿ, ನಂಬು ರಕ್ಷಣದವರು, ನಂಬದೇ ಹೋಗು ನಿತ್ಯಾಗ್ನಿಗೆ ಗುರಿಯಾಗು. ಹಲ್ಲೆಲೂಯಾ. ನಾವು ಸಾಕ್ಷಿನೂ ಕೊಡ್ತಲ್ಲ, ಆತ್ಮಗಳನ್ನು ಮಾತಾಡ್ತಾನೂ ಇಲ್ಲ. ನಾವಾಯ್ತು, ನಮ್ ಕೆಲಸ ಆಯ್ತು, ನಮ್ ಕುಟುಂಬ ಆಯ್ತು, ಯಾರು ಸತ್ರೆ ನಮ್ಗೆ, ಯಾರು ನರಕಕ್ಕೆ ಹೋದ್ರೆ ನಮ್ಗೆ. ಹಲ್ಲೆಲೂಯಾ. ಹಾಗೆ ನಾವು ಜೀವಿಸ್ತಾ ಇದ್ದೇವೆ. ಅವಾಗ ದೇವ್ರ ನ್ಯಾಯ ತೀರ್ಪು ಬರುತ್ತೆ ನಮ್ಮ ಮೇಲೆ. ಬೇಡದರು ಫಲ ಕೊಡದಂತ ಮರ ಬೇಡ, ತೆಗೆದಾಕ್ರಿ.
ಬರುತ್ತೆ. ಹಲ್ಲೆಲೂಯಾ. ದೇವರ ನ್ಯಾಯ ತೀರ್ಪು ಬರುತ್ತೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದ್ರಿ. 3:10. இப்பொழுது கோடலியானது மரத்தின் வேரருகில் வைத்திருக்கிறது. ஆகையால் நல்ல கனி கொடாத மரங்களை மரமெல்லாம் ಅಗ್ನಿயிಲೆ போடப்படும். ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಹಲ್ಲೆಲೂಯಾ. ಎಲ್ಲ ಹಾಕ್ತಾರಂತೆ? ಬೆಂಕಿಯಲ್ಲಿ ಹಾಕಿ. ಬೇಡ, ಈ ಮರ ಬೇಡ, ಹೋಗಿ ನರ್ಕಕ್ಕೆ ಹೋಗಿ ಬಿಡು. ಏನ್ ಮಾಡಕ್ಕಾಗತ್ತೆ? ಅಗ್ರಿ ನರ್ಕಕ್ಕೆ ಹೋಗ್ಲಿ ಅನ್ನೋ ಹೇಳೋ ಕಾಲ ಬರುತ್ತೆ. சொல்ற நேரம் வரும். அக்னி கடல் போடப்படும் நேரம் வரும். அது வர்றதுக்கு முன்னதாக ஆண்டவருக்காக ஏதாவது ஒன்று செய்யணும். ஆண்டவருக்கு ஏதாவது ஒன்று செய்யணும். ஆத்மாக்களுக்காக, ஆத்மா ரட்சிப்புக்காக நேரம் கிடைக்கிறப்பெல்லாம் சாட்சி சொல்லவும், சத்தியத்தை சொல்லவும் ಮುನ್ನ போகணும். ಸಮಯ ಸಿಕ್ಕಾಗಲ್ಲ ಸಾಕ್ಷಿ ಕೊಡೋದಕ್ಕೂ ವಾಕ್ಯ ಹೇಳೋದಕ್ಕೂ ಮುನ್ನಿಗ್ಬೇಕು. ಅಲ್ಲೆಲ್ಲ ಹೇಳ್ರಿ, ಯಾರೋ ಒಬ್ರು ಹೇಳಿದ್ರಿಂದ ನಾವೆಲ್ಲ ರಕ್ಷಣೆ ಹೊಂದಿದ್ದೀವಿ. ನೀನ್ ಹೇಳದೆ ಹೋದ್ರೆ ಯಾರು ರಕ್ಷಣೆ ಹೊಂದ್ತಾರೆ? ನಿನಗಂತ ದೇವ್ರಿಟ್ಟಂತ ಆತ್ಮ ನಷ್ಟಪಟ್ಟು ಹೋದ್ರೆ ದೇವ್ರು ನಿನಗೆ ಲೆಕ್ಕ ಕೇಳೋದು. உனக்கென்று வச்சு ஆத்மா நீ சத்தியத்தை சொல்லி அவனை மனதிருப்பா விட்டா அந்த ரத்த பலி உன் தலை மேல உன் கொண்டாட்டி பிள்ளை மேல தான் வரும். நம்மேல தான் வரும். ನಮ್ಮೇಲೇನೆ ಬರೋದು. ಫಲ ನೋಡ್ತಾರೆ ದೇವ್ರು. ನಮ್ಮ ರಕ್ಷಣೆ ಆಯ್ತು, ಕಾಪಾಡಾಯ್ತು, ಕಷ್ಟ ಹೋಯ್ತು, ಕಣ್ಣೀರು ಹೋಯ್ತು, ಬಡತನ ಹೋಯ್ತು, ದರಿದ್ರ ಹೋಯ್ತು, ಶಾಪಗಳು ಹೋಯ್ತು, ಎಲ್ಲ ಬಿಡುಗಡೆ ಮಾಡಿದ್ದಾರೆ. ಇವಾಗ ಫಲ ಕೊಡುವಂತ ಸಮಯದಲ್ಲಿ ನೀನ್ ಫಲ ಕೊಡದೆ ಸುಮ್ಮನೆ ಗೊಡ್ಡಿ ಮರ್ತಾರಿದ್ರೆ ಹಲ್ಲೆಲೂಯಾ, ದೇವರ ನ್ಯಾಯ ತೀರ್ಪು ಬರುತ್ತೆ. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆ 15ನೇ 2ನೇ ವಾಕ್ಯ ನೋಡ್ರಿ. ತೆಗೆದು ಹಾಕುತ್ತಾನೆ. ಸಾಕು, ಅದೊಂದೇ ಸಾಕು. ನನ್ನಲ್ಲಿ ಫಲ ಕೊಡುವ ಕೊಂಬೆಯನ್ನು ತೆಗೆದು ಹಾಕುತ್ತಾನೆ. ಹಲ್ಲೆಲೂಯಾ. ತೆಗೆದಾಕ್ತಾರೆ. ಫಲ ಇಲ್ಲ ಅಂದ್ರೆ ತೆಗೆದಾಕ್ತಾರೆ. ನಾನು ಹೇಳ್ತಲ್ಲ, ದೇವ್ರ ವಾಕ್ಯ ಹೇಳ್ತದೆ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 7ನೇ ವಾಕ್ಯ ನೋಡ್ರಿ. ಆಮೇಲೆ ಯಾರು ಉಪದೇಶ ಮಾಡಿದ್ರಪ್ಪ? ದೇವರ ಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾರು ನಿಮಗೆ ಉಪದೇಶ ಮಾಡಿದ್ರು? ಹಲ್ಲೆಲೂಯಾ. ದೇವರಿಗಾಗಿ ಫಲ ಕೊಟ್ಟಿರುವ ಮಾನವರು ಯಾವುದೇ ಉದ್ದೇಶವಿಲ್ಲದವರಾಗಿ ಭೂಲೋಕದಲ್ಲಿ ಜೀವಿಸುವವರಾಗಿದ್ದಾರೆ. ಅವರು ಯಾವುದೇ ಉದ್ದೇಶವಿಲ್ಲದೆ ಮುಂದುವರಿಯಲು ಆತನವರಿಗೆ ಅನುಮತಿಸುವುದಿಲ್ಲ. ಯಾವುದೇ ಒಂದು ಉದ್ದೇಶ ಅಲ್ಲ, ಯಾವೊಂದು ಉದ್ದೇಶನೂ ಇಲ್ಲ. ನಮ್ಮೊಳಗೆ ಯಾವ ದಾಹನೂ ಇಲ್ಲ, ಯಾವ ಆಸಕ್ತಿನೂ ಇಲ್ಲ ಅಂತವ್ರನ್ನ ದೇವ್ರು ಮರಿಲೇಬೇಕಾಗತ್ತೆ. ಅಲ್ಲೆಲ್ಲ ಹೇಳ್ರಿ, ಅಂತವ್ರನ್ನ ಮರಿಬೇಕಾಗತ್ತೆ. ಅದರಿಂದ ಫಲ ಕೊಡದಂತ ಮರವನ್ನ ಕಡಿದು ಹಾಕು. ದೇವರ ನ್ಯಾಯ ತೀರ್ಪು ಬರುತ್ತೆ. ದೇವರ ನ್ಯಾಯ ತೀರ್ಪು ಯಾರು ಮಾತಾಡ್ತಿರೋದು? ದೇವರ ನ್ಯಾಯ ತೀರ್ಪು ಬರುತ್ತೆ. ಹಲ್ಲೆಲೂಯಾ. ಅದೇ ಲೂಕನ ಬರೆದ ಸುವಾರ್ತೆ 8ನೇ ವಾಕ್ಯ ಹೋದ್ರಿ. 13:8. ஐயா, இந்த வருஷம் இருக்கட்டும், இதை சுத்திலும் கொத்தி எருவு போடுவேன், கனி கொடுத்தா சரி, கொடாவிட்டால் இது மேல இந்த வெட்டி போடலாம் என்று சொன்னான். ಮಾಡುವವನು
ಮಧ್ಯಸ್ಥಿಗೆ ಒಬ್ರು ಬರ್ತಾರೆ, ಕೆಲಸಗಾರರು ಒಬ್ರು ಬರ್ತಾ ಇದ್ದಾರೆ. ಅಯ್ಯ, ಈ ವರ್ಷ ಇದನ್ ಬಿಡು, ಅಷ್ಟು ಬೇಗ ನ್ಯಾಯ ತೀರ್ಸ್ಬೇಡ, ಸ್ವಾಮಿ ನ್ಯಾಯ ತೀರ್ಬೇಡ, ಇನ್ನೊಂದು ವರ್ಷ ಚಾನ್ಸ್ ಕೊಡ್ರಿ. ನಾನೇನ್ ಮಾಡ್ತೀನಿ, ಎಲ್ಲ ಕಿತ್ತಿ ಅದ್ರಾಗಿರಲ್ಲ ಗಿಡ ಹುಲ್ಲೆಲ್ಲ ತೆಗೆದು ಒಳ್ಳೆ ಗೊಬ್ಬರ ಹಾಕಿ ಅದಕ್ಕೆ ಒಳ್ಳೆ ರೀತಿ ಪೋಷಕಾಂಶ ಕೊಟ್ಟು ಟ್ರೈ ಮಾಡ್ತೀನಿ. ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಹಾಕಿದ್ದು ಗೊಬ್ಬರ ಹಾಕುತ್ತೇನೆ. ಹಲ್ಲೆಲೂಯಾ. ಸುತ್ತಲೂ ಹಾಕಿದ್ದು ಗೊಬ್ಬರ ಹಾಕ್ತೇನೆ. ಒಂದು ವರ್ಷ ಬಂದಂತ ನ್ಯಾಯ ತೀರ್ಪನ್ನ, ಕೆಲಸಗಾರರ ತೋಟವನ್ನು ನೋಡಿಕೊಳ್ಳುತ್ತಿದ್ದವನು ಅಂಜೂರದ ಮರಕ್ಕಾಗಿ ಮಧ್ಯಸ್ಥಿಕೆ ಮಾಡುವುದರ ಮೂಲಕ ನ್ಯಾಯ ತೀರ್ಪನ್ನು ಸ್ವಲ್ಪ ಕಾಲ ಮುಂದೂಡಿದನು. ಒಂದು ಅಂಜೂರದ ಮರ ಫಲ ಕೊಟ್ಟರೆ ಅದು ಶಾಶ್ವತವಾಗಿ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ತಾನೆ. ಹಲ್ಲೆಲೂಯಾ. ನಾನು ಗೊಬ್ಬರ ಹಾಕ್ತೇನೆ, ಅಪ್ಪ ಇದೊಂದು ಚಾನ್ಸ್ ಕೊಡು, ಒಂದು ವರ್ಷ ಟೈಮ್ ಕೊಡು ನಮ್ಮ ವಿಶ್ವಾಸಿಗೆ. ನಾನು ವಾಕ್ಯ ಹೇಳ್ತೇನೆ, ಸತ್ಯ ಹೇಳ್ತೇನೆ, ಬೋಧಿಸ್ತೇನೆ, ನೀನ್ ರಾಜ್ಯಕ್ಕಾಗಿ ದುಡಿಯು ಅಂತ ಹೇಳ್ತೇನೆ, ಯೇಸು ಕ್ರಿಸ್ತನಿಗಾಗಿ ಫಲ ಕೊಡ್ರಿ ಅಂತ ಹೇಳ್ತೇನೆ, ಯೇಸು ಕ್ರಿಸ್ತನಿಗಾಗಿ ಜೀವಿಸ್ರಿ ಅಂತ ಹೇಳ್ತೇನೆ. ಸ್ವಾರ್ಥಕ್ಕಾಗಿ ಜೀವಿಸದೆ ಆತ್ಮಗಳಿಗಾಗಿ ಜೀವಿಸುವುದಕ್ಕಾಗಿ ನಾನು ಹೇಳ್ಕೊಡ್ತೇನೆ. ಪ್ರಾರ್ಥನೆನೂ ಮಾಡ್ರಿ, ಉಪವಾಸ ಮಾಡ್ರಿ, ಸ್ವಾರ್ಥ ಸಾರ್ರಿ, ಸಾಕ್ಷಿ ಕೊಡ್ರಿ, ಬಂದು ಬಳಗ ಮನೆಯಲ್ಲಿ ದೇವರನ್ನು ಕುರಿತು ಮಾತನಾಡ್ರಿ. ಹಲ್ಲೆಲೂಯಾ. ನೀನು ಒಂದು ಆತ್ಮವನ್ನು ಗೆಲ್ಲದೆ ಹೋದ್ರೆ, ಒಂದು ಫಲವಾದ್ರೂ ನೀನು ಬಿಡದೆ ಹೋದ್ರೆ ಬೇರೆ ಸಮೇತ ಕಿತ್ತಾಕಲ್ಪಡ್ತೀವಿ. ಹಲ್ಲೆಲೂಯಾ ಹೇಳ್ರಿ. ಆ ದೇವರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ. ಇದೊಂದು ವರ್ಷ ನನಗೆ ಸಮಯ ಕೊಡ್ರಿ, ನಾನೇನಾದ್ರೂ ಮಾಡ್ತೇನೆ. ನಾನೇನಾದ್ರೂ ಮಾಡಿ ಗೊಬ್ಬರ ಎಲ್ಲ ಹಾಕಿ ಮುಂದೆ ಅನ್ಬಿಡಂಗ್ ಮಾಡ್ತೀನಿ. ಹಲ್ಲೆಲೂಯಾ. ಕೆಲಸಗಾರನು ಬಂದಂತ ನ್ಯಾಯ ತೀರ್ಪನ್ನ ತಡೆದು ನಿಲ್ಲಿಸ್ತಾ ಇದ್ದಾರೆ. ಬಂದ ನ್ಯಾಯ ತೀರ್ಪ ತಡೆದು ನಿಲ್ತಾರ. புடுங்கி போடாதீங்க. நான் இந்த வருஷம் முயற்சி பண்றேன். ನಾನು ಈ ವರ್ಷ ಪ್ರಯತ್ನ ಮಾಡ್ತೇನೆ. ಏನೇ ನನ್ನಿಂದ ಆಗುತ್ತೋ ಈ ದಿವಸ ಮಾಡಿದೆ, ಇನ್ನು ಹೆಚ್ಚಾಗಿ ಮಾಡ್ತೀನಿ. ಯಾಕಂದ್ರೆ ತೋಟದ ಯಜಮಾನ ಕಿತ್ತಾಕೊಂಡ್ಮೇಲೆ ನಾನು ನೆಗ್ಲೆಕ್ಟ್ ಮಾಡಿದ್ರೆ ಈ ಮರ ಹೋಗ್ಬಿಡುತ್ತೆ, ಈ ಆತ್ಮ ಹೋಗ್ಬಿಡುತ್ತೆ, ಈ ವಿಶ್ವಾಸಿ ಬಿದ್ದು ಹೋಗ್ಬಿಡ್ತಾರೆ, ಈ ವಿಶ್ವಾಸಿ ದೇವರ ರಾಜ್ಯವನ್ನ ಕಳ್ಕೊಂತಾರೆ, ವಿಶ್ವಾಸಿಗಳ ಜೀವಬಾಧ್ಯರ ಪಟ್ಟಿಯಲ್ಲಿರುವ ಹೆಸರು ಅಳಿಸಲ್ಪಡುತ್ತೆ. ಅಪ್ಪ ಈ ವರ್ಷ ನನಗೆ ಟೈಮ್, ನಾನು ಹೇಗಾದ್ರೂ ಮಾಡಿ ಫಲ ಕೊಡುವಂತೆ ಮಾಡ್ತೇನೆ, ಫಲ ಬಿಡುವಂತೆ ಮಾಡ್ತೇನೆ. ಮಧ್ಯಸ್ಥಿಕೆ. ಹಲ್ಲೆಲೂಯಾ. ಆದಿಕಾಂಡ 18ನೇ ಅಧ್ಯಾಯ 23ನೇ ವಾಕ್ಯ ಓದೋಣ. 18, 22, 23. ಹತ್ತಿರಕ್ಕೆ ಬಂದು ನೀನ್ ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯಾ? படி 23வது வருஷம். போனார்கள். ஆமா 18:23. அப்பொழுது ஆபிரகாம் சமீபத்துக்கு வந்து ದುರ್ಮಾರ್ಗರುಡನೆ ನೀತಿಮಾನ ಅಳಿಪೀರೋ. ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾನೆ, ಸೊದೋಮ್ ಗೊಮೋರ ಪಟ್ಟಣವನ್ನು ನಾನು ನಾಶ ಮಾಡ್ತೇನೆ, ಅದು ಬೇಡ, ನನಗಿಷ್ಟ ಇಲ್ಲದಂತ ಒಂದು ಸೊದೋಮ್ ಗೊಮೋರ ಪಟ್ಟಣ ಪಾಪಭರಿತವಾದದ್ದು, ಅಸಹ್ಯವಾದದ್ದು, ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳುವಂಥದ್ದು, ಅದು ಅಶುದ್ಧ ಭರಿತವಾದ ಸ್ಥಳವಾಗಿದೆ, ಅದರಿಂದ ನಾನು ನಾಶ ಮಾಡ್ತೇನೆ. ಅದ್ರ ಸೇವಕರಿಗೆ ಹೇಳಲೇಬೇಕಲ್ಲ, ತೋಟಗಾರನಿಗೆ ಹೇಳಲೇಬೇಕಲ್ಲ. ಅಬ್ರಹಾಮನಿಗೆ ಹೇಳ್ತಾರೆ, ದೇವ್ರನ್ನ ನಾಶ ಮಾಡ್ತೇನೆ. ಆದ್ರೆ ಅಬ್ರಹಾಮ ಅಲ್ಲೇ ನಿಂತಿರ್ತಾನೆ. ಬಂದಂತ ದೇವದೂತರು ಸೊದೋಮ್ ಗೊಮೋರ ಪಟ್ಟಣ ನೋಡೋದಕ್ಕೆ ಹೋಗ್ತಾರೆ. ಅಕ್ರಮ ಇದೆಯಾ ಇಲ್ಲ ಅಂತಾನೆ.
ಅಬ್ರಾಮ್ ನಿಂತಿರ್ತಾರೆ. ಹಲ್ಲೆಲೂಯಾ. ಅಬ್ರಾಮ್ ಹತ್ತಿರಕ್ಕೆ ಬಂದು, ನೀನು ದುಷ್ಟರ ಸಂಗಡ ನೀತಿವಂತರನ್ನ ನಾಶ ಮಾಡ್ತೀಯ. ಹಲ್ಲೆಲೂಯಾ. ಅಪ್ಪ, ನೀತಿವಂತರನ್ನ ನಾಶ ಮಾಡ್ತೀಯಪ್ಪ. ನಾಶ ಮಾಡ್ತೀಯ. ರಕ್ತದಿಂದ ಚೆಲ್ಲಲ್ಪಟ್ಟು, ತೊಳೆದು, ಶುದ್ಧಿ ಮಾಡಲ್ಪಟ್ಟು, ಪಾಪದಿಂದ ಕ್ಷಮಿಸಲು ಬಿಡುಗಡೆ ಮಾಡಿದಂತ ನಿನ್ನ ಮಕ್ಕಳನ್ನ ನಾಶ ಮಾಡ್ತೀಯ. ನಾಶ ಮಾಡ್ತೀಯ. ಒಂದ್ 50 ಜನ ಇದ್ರೆ, ಒಂದ್ 45 ಜನ ಇದ್ರೆ, ಒಂದ್ 40 ಜನ ಇದ್ರೆ, ಹಲ್ಲೆಲೂಯಾ, ಪ್ರಾರ್ಥನೆ ಮಾಡ್ತಿದ್ದಾರೆ. ಯಾಕೆ ತೋಟಗಾರನು ಇದೊಂದು ವರ್ಷ ಸಮಯ ಕೊಡಪ್ಪ, ಇದೊಂದು ವರ್ಷ ಸಮಯ ಕೊಡು, ನಾನೇನಾದರೂ ಮಾಡ್ತೇನೆ. ಹಾಗೆ ಸೋದೆಮ್ ಗೋಮರನ ಕುರಿತು ಅಲ್ಲಿ ಮಾಡಿದಂತ ಪ್ರಾರ್ಥನೆಯನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲೆಲ್ಲೂ ಹೇಳ್ರಿ, ವಿಮೋಚನೆ ಗಾನದಲ್ಲಿ 32ನೇ ಅಧ್ಯಾಯ 14ನೇ ವಾಕ್ಯ ನೋಡ್ರಿ. கிடைக்கலாமா? 14 யாத்திரையராகும். ಹಲ್ಲೆಲೂಯಾ. ಆಗ ಯೆಹೋವನು, ಅದು ಅದರಿಂದ 7ರಿಂದ 14ವರೆಗೂ ಓದ್ಬೇಕು, ಸಮಯ ಎಲ್ಲ ಪೂರ್ತಿ ಓದಕ್ಕೆ. ಅದರಿಂದ ಎಂಡಿಂಗ್ ವಾಕ್ಯವನ್ನು ಮಾತ್ರ ಓದ್ತಾ ಇದ್ದಾರೆ. ಆಗ ಯೆಹೋವನು ತನ್ನ ಪ್ರಜೆಗೆ ಮಾಡಬೇಕೆಂದಿದ್ದ ಮಾಡುವೇನೆಂದು ತಾನು ಹೇಳಿದಂತ ಕೇಡಿನ ವಿಷಯದಲ್ಲಿ ಮನಸ್ಸು ಬೇರೆ ಮಾಡಿಕೊಂಡನು. ಹಲ್ಲೆಲೂಯಾ. ಬೇರೆ ಮಾಡಿಕೊಂಡ್ರು. ಸರಿ, ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಬೇರೆ ಅಲ್ಲೆಲ್ಲ. ಆದ್ರಿಂದ ಈ ಪ್ರಾರ್ಥನೆ ಯೇಸು ಕ್ರಿಸ್ತನು, ತಂದೆಯಾದ ದೇವರು ಹೇಳ್ತಾರೆ, ನಾನು ಕಿತ್ತಾಕ್ತೇನೆ ಅಂತೇಳಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂಜರದ ಮರಗಳಾಗಿರುವ ನಮಗಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡದೆ ಹೋಗಿದ್ರೆ ನಾವೆಲ್ಲರೂ ಎಲ್ಲಿರ್ತಿದ್ವಿ? ಯೇಸು ಸ್ವಾಮಿ ತಂದೆ ಪಕ್ಕದಲ್ಲಿ ನಿಂತ್ಕೊಂಡಪ್ಪ, ಇದೊಂದು ಸಾರಿ ಕ್ಷಮಿಸಪ್ಪ, ಈ ಕ್ಷಮಿಸಪ್ಪ, ಕ್ಷಮೆ ಕೇಳ್ತಾ, ವಿಜ್ಞಾಪನೆ ಪ್ರಾರ್ಥನೆ ಮಾಡ್ತಾ, ನಮಗೋಸ್ಕರ ತಂದೆ ಆದವರೆಲ್ಲ ಬೇಡ ಬೇಡ ಬೇಡ, ಮರಕ್ಕೆ ತಾಕ್ಬಿಡೋಣ, ಬೇಡ ಮರ ಬೇಡ ಬಜ್ಜಲ್ ಪ್ರಾರ್ಥನೆ ಮಾಡ್ತಾರೆ. ಇದೊಂದ್ಸಲ, ಇದೊಂದು ವರ್ಷ ನಮ್ಮ ವಿಶ್ವಾಸಿ ಸಮಯ ಕೊಡ್ರಿ, ಇದೊಂದು ವರ್ಷ ನಮ್ಮ ವಿಶ್ವಾಸಿ ಸಮಯ ಕೊಡ್ರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಂದಂತ ನ್ಯಾಯ ತೀರ್ಪನ್ನ ತಡೆದು ನಿಲ್ಲಿಸ್ತಾ ಇದ್ದಾರೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯಾ. ಅವ್ರು ಪ್ರಾರ್ಥನೆ ಮಾಡದೆ ಹೋಗಿದ್ರೆ ನಾವೆಲ್ಲರೂ ಎಲ್ಲಿರ್ತಿದ್ವಿ? ಮಣ್ಣಿಗೆ ಮಣ್ಣಾಗ ಹೋಗಿರ್ಬೇಕು. ಇನ್ನೇನಾಗತ್ತೆ? ಮಣ್ಣಕ್ಕೆ ಮಣ್ಣಾಗ ಹೋಗಿರ್ ಹೋಳಿ ಒಡಕಲ್ಲಿ ನಿಂತು ನಮಗೋಸ್ಕರ ಪ್ರಾರ್ಥನೆ ಮಾಡುವಂತ ಯೇಸು ಕ್ರಿಸ್ತನ ಪ್ರಾರ್ಥನೆ ಅಂಜೂರದ ಮರಗಳಾಗಿರುವ ನಮಗಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡದೆ ಹೋಗಿದ್ರೆ ನಾವೆಲ್ಲರೂ ಎಲ್ಲಿರ್ತಿದ್ವಿ? ಮುಗ್ದೋಗಿರೋದು ನಮ್ಮ ಕತೆ. ರೋಮಾಪುರದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 34ನೇ ವಾಕ್ಯ ನೋಡೋಣ. 8:34. ஆக்கனைக்குள்ளாக தீர்க்கிறவர் யார்? கிறிஸ்துவே மரித்தவர். அவரும் எழுந்திருக்கிறார். அவர் தேவனுடைய வலது பாரஸ்தில் இருக்கிறார். நமக்காக வேண்டுதல் செய்கிறவரும் அவரே. அல்லேலூயா. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಅಪರಾಧಿಗಳು? ಕ್ರಿಸ್ತೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗೆದ್ದು ದೇವರ ಬಲಗಡೆಯಲ್ಲಿ ನಮಗೋಸ್ಕರ
ಹೇಳುವನಾಗಿದ್ದಾನೆ. ಇದೊಂದು ವರ್ಷ ಇದೊಂದು ವರ್ಷ ನನಗೆ ಸಮಯ. ನಮ್ಮ ವಿಶ್ವಾಸಿಗಳನ್ನ ಸ್ಟಡಿ ಮಾಡ್ತೀನಿ. ಅವರು ಬಂಜೆ ಮರ ಆಗಲ್ಲ, ಫಲ ಕೊಡುವಂತ ಮರವಾಗಿ ನಾ ಬದಲಾಯಿಸ್ತೇನೆ. ಫಲ ಕೊಡುವಂತ ಮರವಾಗಿ ಬದಲಾಯಿಸ್ತೇನೆ. ನಮ್ಮ ವಿಶ್ವಾಸಿಗಳಿಗೆ ಆಸಕ್ತಿ ದಾಹ ಮಾಡ್ತೇನೆ. ಆತ್ಮಭಾರ, ಆತ್ಮದಾಹ ಉಂಟಾಗುವಂತೆ ಮಾಡ್ತೇನೆ. ಇದೊಂದು ವರ್ಷ. ಹಲ್ಲೆಲೂಯ. ಈ ವರ್ಷ ನಮಗೆ ಕೊಡಿ. ಅದೇ ಇವತ್ತು ಪ್ರಸಂಗದ ತಲೆಬರಹ. ನಮಗೆ ಈ ವರ್ಷವನ್ನ ಕೊಡಿ. ಯಾಕಂದ್ರೆ ಫಲ ಕೊಡುವುದಕ್ಕಾಗಿ, ಫಲಭರಿತವಾಗಿ ದೇವರಿಗೋಸ್ಕರ ಕ್ರಿಸ್ತನಿಗೆ ಫಲ ಕೊಡುವವರಾಗಿ 5 ತಲಾಂತ ಒಬ್ಬರಿಗೆ ಕೊಟ್ರು. ಅವ್ರು ಪ್ರಯಾಸ ಪಟ್ಟು 10 ತಲಾಂತಾಗಿ ಮಾಡಿದ್ರು. ಯಜಮಾನವನು ಬಲ ನಂಬಿಗಸ್ತಾಳೆ. 10 ಗ್ರಾಮಕ್ಕೆ ಯಜಮಾನಾಗು. 2 ಕೊಟ್ಟವನು 4 ತಂದು ಕೊಡ್ತಾನೆ. ಬಲ ನಂಬಿಗಸ್ತಾಳೆ. 4 ಪಟ್ಟಣಕ್ಕೆ ಗ್ರಾಮಕ್ಕೆ ನೀನು ಯಜಮಾನಾಗು. 1 ಕೊಟ್ಟವ್ ನೋಡ್ತಾರೆ. ಅವನು ಹೇಳ್ತಾನೆ, ಸ್ವಾಮಿ, ನೀ ಬಿತ್ತದೇ ಇರುವಲ್ಲಿ ಕೊಯ್ಯುವವರು, ಕೊಯ್ದೇ ಇರದಲ್ಲಿ ಸೇರಿಸಿಡುವಂತವರಾಗಿರೋದ್ರಿಂದ ನಾನು ಎದುರ್ಕೊಂಡು ಮಣ್ಣಲ್ಲಿ ಇಟ್ಬಿಟ್ಟೆ, ಮಣ್ಣಲ್ಲಿ ಬಚ್ಚಿಟ್ಬಿಟ್ಟೆ. ಅವ್ರು ಕೇಳ್ತಾರೆ, ಅಯ್ಯೋ, ಯಾರಿಗಾದ್ರೂ ಒಂದು ಬಡ್ಡಿ ಕೊಟ್ಟಿದ್ರೆ ಬಡ್ಡಿ ಸಮೇತ ಇಸ್ಕೊಳ್ತಿದ್ದೆ. ಯಾರಿಗಾவது நீ கடன் கொடுத்திருந்தா வட்டியோடு சேர்த்து நான் வாங்கியிருப்பேன். இவ்வளவு சோம்பேறியான ஆளா நீ? கை கால கட்டுங்கடா, போடுற அந்த இருள்ல அங்க பற்களிப்பும் கூக்குரலும் உண்டாகும். ಕಟ್ಟಮರೆ ಮನುಷ್ಯ ಕೈ ಕಾಲ ಬಿತ್ತದಿರ ಕೊಯ್ಯದಂತೆ, ಕೊಯ್ದರ ಸೇರಿಸಿಡದಂತೆ. ಅದು ನನ್ನ ವಿಷಯ, ನಿನಗ್ ಬೇಡ್ದು. ನಿನಗ್ ಕೊಟ್ಟದ್ದನ್ನ ನೀನ್ ಮಾಡ್ಬೇಕು? ಮಣ್ಣಲ್ಲಿ ಬಚ್ಚಿಟ್ಟಿದ್ಯಾ ನೀನು? ಮಣ್ಣಲ್ಲಿ ಬಚ್ಚಿದ್ಯಾ? ಯಾರಿಗ ಸಾಲಗಾರನಿಗೆ ಸಾಲ ಕೊಟ್ಟುಕೊಂಡು ನಮ್ಮ ಬಡ್ಡಿ ಸಮೇತ ಇಸ್ಕೊಳ್ತಿದ್ದೆ. ಹಾಗೆ ನಮ್ಮ ಲೆಕ್ಕ ಕೇಳ್ತಾರೆ. ನಿನಗೆ ಕೊಟ್ಟಂತ ವಾಕ್ಯವನ್ನ ನಿನ್ನ ಹೃದಯದಲ್ಲೇ ಬಚ್ಚಿಟ್ಕೊಂಡ್ಬಿಟ್ಟು, ನಿನಗೆ ಕೊಟ್ಟಿರುವಂತ ಆಶೀರ್ವಾದ ನಿನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟು, ನಿನಗೆ ಕೊಟ್ಟಿರುವ ವರಗಳನ್ನ ನಿನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟು, ಯಜಮಾನ ಬಂದಾಗ ಬರು ಕೈಯಲ್ಲಿ ನಿಂತಾಗ, ಹಲ್ಲೆಲೂಯ, ಸ್ವಾಮಿ, ನೀನ್ ಭೂಮಿ ಆಕಾಶ ಎಲ್ಲ ಉಂಟು ಮಾಡಿ ದೇವ್ರು, ನಿನಗ್ ನಾನು ಏನ್ ಮಾಡಕ್ಕಾಗತ್ತೆ? ಅದಕ್ಕೆ ನಾನು ಏನು ಮಾಡಿಲ್ಲ. ಕಟ್ರ ಮರ ಕೈ ಕಾಲನ ಕಟ್ರಿ. ಅದು ಹೆಣ್ಮಗಳಾಗ್ಲಿ ಗಂಡ್ ಮಗನಾಗ್ಲಿ ಆಕ್ರಿ ಕತ್ಲೆ ಕೋಣೆಲಿ ಅಲ್ಲಿ ಹಲ್ಲು ಕೂಗಾಟ, ಓಡಾಟ, ಕಟಕಟನೆ ಹಲ್ಲು ಕೊಡಿಯೋಣ. ಹಲ್ಲೆಲೂಯ. ನಮಗ್ ಬೇಕಾ ಈ ಹೊಸ ವರ್ಷದಲ್ಲಿ ದೇವರಿಗೋಸ್ಕರ ಒಂದು ಆತ್ಮವಾದ್ರು ನಾನು ಗೆಲ್ತೇನೆ. ಒಂದು ಆತ್ಮವಾದ್ರು ನನ್ನ ತಾಯಿಯೋ, ನನ್ನ ತಮ್ಮನೋ, ನನ್ನ ಅಕ್ಕನೋ, ನಮ್ಮ ನೆಂಟರು, ನಮ್ಮ ಬಂಧುನೋ, ನಮ್ಮ ಬಳಗನೋ, ನಮ್ಮ ಸ್ನೇಹಿತರು ರಕ್ಷಣೆ ಮಾಡಿ ನಡೆಸ್ತೇನೆ. ದೇವರ ರಾಜ್ಯಕ್ಕೆ ನನ್ನ ಆತ್ಮಗಳನ್ನ ಸಿದ್ಧಪಡಿಸ್ತೇನೆ. ದೇವರು ನನ್ನಲ್ಲಿ ಬಂದು ನೋಡುವಾಗ ನಾ ಬಂಜೆ ಮರವಾಗಿರದಂತೆ ಫಲಭರಿತವಾದ ಮರವಾಗಿರುವಂತೆ ஆண்டவருந்து பார்க்கும்போது கனியில்லாத மரத்தை போல அல்ல, கனியுள்ள மரத்தை போல நீ காணும் போது ಮನಮಗಿಳ್ಚಿ ಅಡಿಯುವಾರ್, ಸಂತೋಷ ಪಡ್ತಾರೆ, ಬಲ ನಂಬಿಗಸ್ತಾಳೆ ಅಂತಾರೆ. ಹಲ್ಲೆಲೂಯ. ಇನ್ನೂ ಉನ್ನತದಲ್ಲಿಟ್ಟು ಸಂತೋಷ ಪಡ್ತಾರೆ. ಅದರ ಎಚ್ಚರ ವಹಿಸಿರಿ. ಈ ವರ್ಷ ನಿಮಗೆ ಕೊಡಲ್ಪಟ್ಟಿದೆ. ಕ್ರಿಸ್ತನಿಗಾಗಿದೆ. ಯೇಸುಸ್ವಾಮಿಗೋಸ್ಕರ ಏನಾದ್ರೂ ನೀವು ಮಾಡಲೇಬೇಕು. ತೋಟದ ಕೆಲಸಗಾರನು ತಂದೆಯಾದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದೊಂದು ವರ್ಷ ನನ್ನ ಮಕ್ಕಳಿಗೆ ಸಮಯ ಕೊಡ್ರಿ, ನಮ್ಮ ವಿಶ್ವಾಸಿಗಳಿಗೆ ಸಮಯ ಕೊಡ್ರಿ. ನನ್ನ ರಕ್ತದಿಂದ ತೊಳೆಯಲ್ಪಟ್ಟ ಮಕ್ಕಳು, ನೀನ್ ಪ್ರೀತಿಯಿಂದ ಕಳಿಸಿ ರಕ್ಷಿಸಿದಂತ ಮಕ್ಕಳು, ಒಬ್ಬರು ನಾಶವಾಗದೆ ಎಲ್ಲ ನಿತ್ಯ ಜೀವ ಪಡೆಯಬೇಕಂತೇಳಿ ನನ್ನ ಕಳಿಸ್ಕೊಟ್ಟಿದ್ದೀರಾ. ಒಬ್ಬರನ್ನು ನಾನು ಬಿಟ್ಕೊಡಲ್ಲ. ಇದೊಂದು ವರ್ಷ ಚಾನ್ಸ್, ಇದೊಂದು ವರ್ಷ ನೇರத்தை ஒதுக்கி கொடுங்க. நான் பார்க்கிறேன். ಹಲ್ಲೆಲೂಯಾ. ಯೇಸುಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯೇಸುಸ್ವಾಮಿ ವಿಜ್ಞಾಪನೆ ಮಾಡ್ತಿದ್ದಾರೆ. ಬಂದಂತ ನ್ಯಾಯ ತೀರ್ಪನ್ನ ತಡೆದು ನಿಲ್ಲಿಸಿದ್ದಾರೆ.
ನಮಗೆ ನ್ಯಾಯ ವಿಚಾರಣೆಗೆ ಬಂದಂತ ಆ ನ್ಯಾಯ ತೀರ್ಪನ್ನ ಯೇಸು ಸ್ವಾಮಿ ತನ್ನ ಪ್ರಾರ್ಥನೆ ಮೂಲಕ ತಡೆದು ನಿಲ್ಲಿಸಿದ್ದಾರೆ. ಇದೊಂದು ವರ್ಷ ಕೊಡಪ್ಪ ತಂದೆಯಾದ ದೇವ್ರೆ, ಇದೊಂದು ವರ್ಷ ಫಲ ಕೊಟ್ರೆ ಸರಿ, ಕೊಟ್ಟಿಲ್ಲ ಅಂದ್ರೆ ಬರೋ ವರ್ಷಕ್ಕೆ ಏನ್ ಹೇಳ್ತಾರೋ ಗೊತ್ತಿಲ್ಲ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ್ಯ. ಅದಕ್ಕೆ ನಾನು ಏನಾದ್ರೂ ಮಾಡ್ಬೇಕು, ಏನಾದರೂ ಏನ್ ಮಾಡ್ಬೇಕಂತೆ ದೇವರಿಗೋಸ್ಕರ ಮಾಡ್ಲೇಬೇಕು. ಆತ್ಮಗಳ ದಾಹ ಉಳ್ಳವರಾಗಿ, ಆತ್ಮದ ಮೇಲೆ ಆಸಕ್ತಿ ಉಳ್ಳವರಾಗಿ, ಆತ್ಮಗಳನ್ನ ಗೆಲ್ಲುವರಾಗಿ. ಅಪ್ಪ ಫಲ ಹುಡುಕಿ ಬಂದಾಗಪ್ಪ ನನ್ನ ಹತ್ರ ಒಂದ್ ಹಣ್ಣಿದೆ, ನನ್ನ ಹತ್ರ 2 ಇದೆ, ನನ್ನ ಹತ್ರ 3 ಇದೆ, ನನ್ನ ಹತ್ರ 5 ಇದೆ. ದೊಡ್ಡಷ್ಟಿಗೆ ಮರ ಸಂತೋಷ ಪಡುತ್ತೆ. ಒಂದನ್ನು ನೋಡಿದಾಗ ಒಂದಿದ್ಯಾ, ಈ ಮರದಲ್ಲಿ 2 ಇದೆ, ಈ ಮರದಲ್ಲಿ 3 ಇದೆ, ಈ ಮರ 5 ಇದೆ. ಅಲ್ಲೆಲ್ಲೂಯ್ಯ. ಜಾಸ್ತಿ ಹೋಗ್ತಾ ಹೋಗ್ತಾ ಪಾಯಸ ಏನಾಗತ್ತೆ, ಹೆಚ್ಚುತ್ತಾ ಹೋಗ್ತಾ ಇರುತ್ತೆ. ಅಯ್ಯೋ, ಈ ಮರದಲ್ಲೆಲ್ಲ ಫುಲ್ ಹಣ್ಣೆ ಬಿಡ್ಬಿಡಿದೆ. ಅಲ್ಲೆಲ್ಲೂಯ್ಯ. ಮರದಲ್ಲೆಲ್ಲ ಹಣ್ಣೆ ಜೋತ್ ಬಿದ್ದಿರ್ಬೇಕು. ನಮ್ಮ ಮರ ಯಾವಾಗಲೂ ತುಂಬಿ ತುಳುಕುವಂತದಾಗಿರ್ಬೇಕು. ಅದರಿಂದ ಸೇವಕರು ಮಾತ್ರ ಸೇವೆ ಅಲ್ಲ, ನಿಮ್ಮೊಬ್ಬೊಬ್ಬರಿಗೂ ಸೇವೆ ಭಾರ ಇರ್ಬೇಕು. ಒಬ್ಬೊಬ್ಬರಿಗೆ ಆತ್ಮದ ಭಾರ ಇರ್ಬೇಕು, ಆತ್ಮದಾಹ ಎಂಬ ಭಾರವಿರಬೇಕು. ಇಲ್ಲಂದ್ರೆ ನಾವು ಕಿತ್ತಾಕಲ್ಪಡ್ತೇವೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ್ಯ. ಕಿತ್ತಾಕಲ್ಪಡ್ತೇವೆ. ಅದ ಈ ವರ್ಷ ನಮ್ಮ ದೇವ್ರು ಕೊಡ್ಸಿಕೊಡುವಂತೆ ನಾವೆಲ್ಲರೂ ಮೊಣಕಾಲೋರು, ಕೈಗಳ ಮೇಲೆ ಎತ್ತೋಣ. ಎಲ್ಲರ ಕೈ ಮೇಲೆ ಎತ್ತೋಣ. ನಾನು ಹೇಳ್ದಂಗೆ ಹೇಳ್ರಿ, ಯೇಸುವೇ ಈ ವರ್ಷವನ್ನ ನಮಗೆ ಗುಡಿಸ್ಕೊಟ್ಟಿದ್ದೀರ ಅಪ್ಪ. ಬಂದಂತ ನ್ಯಾಯ ತೀರ್ಪಿಂದ ಯೇಸುವೇ ನೀವು ಮಧ್ಯಸ್ಥಿಕರಾಗಿ ನಮ್ಮನ್ನ ಕಾಪಾಡಿದ್ದೀರ ಅಪ್ಪ. ನಾ ಈ ವರ್ಷ ನಿಮಗೋಸ್ಕರ ಫಲ ಕೊಡ್ತೇನೆ, ನಿಮಗೋಸ್ಕರ ಆತ್ಮಗಳನ್ನ ಗೆಲ್ತೇನೆ, ನಿಮಗೋಸ್ಕರ ಆತ್ಮಗಳನ್ನ ದೇವರ ರಾಜ್ಯಕ್ಕಾಗಿ ದುಡಿತೇನೆ. ಯೇಸಪ್ಪ, ಈ ವರ್ಷ ನಮಗೆ ಬಂದಂತ ನ್ಯಾಯ ತೀರ್ಪಿಗೆ ನೀವು ಮಧ್ಯಸ್ಥಿಕೆ ವಹಿಸಿ ನಮ್ಮನ್ನ ಕಾಪಾಡಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ವರ್ಷ ನಿಮಗಾಗಿ ಫಲ ಕೊಡ್ತೇವೆ, ನಿಮಗೋಸ್ಕರ ಫಲ ಕೊಡ್ತೇವೆ, ಆತ್ಮಗಳ ಗೆಲ್ತೇವೆ, ಮಾತು ಕೊಡ್ತೇವೆ. ಆಮೇಲೆ ಹಾಗೆ ಮೊಣಕಾಲು ನೋಡ್ರಿ. ಕೇಳಿದ ವಾಕ್ಯಕ್ಕೋಸ್ಕರ ಸಹೋದರ ಮಾರ್ಟಿನ್ ಅವರು